ಇನ್ಫ್ಯಾಕ್ಟ್ ನೀವು ಚೌಕದಲ್ಲೂ ಆ ಥರದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಒಂದು ಈ 50 ಕ್ಯಾಮ್ರಾಗಳೇನು ಅಟ್ ಎ ಟೈಮ್ ಹಾಕಿ ಅವರು ಫೈಟ್ ಮಾಡೋ ಸೀನು ಜೈಲಲ್ಲಿ ಹಿಂಗ್ ನಿಲ್ತಾರಲ್ಲ ಆ ಶಾಟ್ 50 ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರಿ. ಹೌದು, ಅದೇ ಚೌಕದಲ್ಲಿ ನಾನು ಫಸ್ಟ್ ಒಂದು ಎಕ್ಸ್ಪೆರಿಮೆಂಟಲ್ ಅದನ್ನ ಮಾಡಿದ್ದು. ಅದಾದಮೇಲೆ ನನಗೆ ತುಂಬ ದಿವಸದಿಂದ ಒಂದಿತ್ತು, ಏನೋ ಚೆನ್ನಾಗಿ ಬೋಲ್ಟಲ್ಲಿ ಚೆನ್ನಾಗಿ ಏನಾದ್ರು ಮಾಡಬೇಕಲ್ಲ ಅಂತ. ಸೊ ಅದರಲ್ಲಿ ಒಂದು ಅವಕಾಶ ನಿಜವಾಗ್ಲೂ ಹೇಳ್ತೀನಿ, ನನಗೆ ಡೈರೆಕ್ಟರ್ ಪ್ರಕಾಶ್ ಸರ್ಗೆ ಹೇಳಿದೆ, ಸರ್ ಈ ಥರದೊಂದು ಕಾನ್ಸೆಪ್ಟ್ ಇದೆ ಸರ್, ಈ ಥರ ಮಾಡೋಣ ಸರ್ ಚೆನ್ನಾಗಿರುತ್ತೆ ಅಂದಾಗ. ಯಾವ್ದು ಮನೆ ಅಂತಂದರು, ಈ ಥರ ಹಿಂಗೆ ಮಾಡಿ, ಹೌದಾ ಅದು ಈ ಥರ ಮಾಡಿದ್ರೆ ಹಿಂಗೆ ಚೆನ್ನಾಗಿ ಬರುತ್ತಲ್ಲ ಅದು, ಚೆನ್ನಾಗಿರುತ್ತೆ ಅಂತ ಅಂದಾಗ. ಸೊ ಅವರು ಅದನ್ನು ನಮಗೆ ಇದು ಮಾಡಿದ್ದಕ್ಕೆ ನಾವು ಅದನ್ನು ಔಟ್ಪುಟ್ನ ನಾವು ಕೊಡೋಕ್ಕೆ ಸಾಧ್ಯ. ಔಟ್ಪುಟ್ ನೋಡಿದ ಮೇಲೆ ಟೀಸರ್ ಔಟ್ಪುಟ್ನ ದರ್ಶನ್ ಸರ್ ಕೊಟ್ಟಂಥ ಕಾಂಪ್ಲಿಮೆಂಟ್ ಏನು ಸರ್ ನಿಮಗೆ? ಅದು ನನಗೆ ಅದು ಹೇಳ್ಕೊಳ್ಳೋ ಥರದ್ದು ಅದು. ಅಂದರೆ ಅದು ಫಸ್ಟ್ ಟೈಮ್ ಅವ್ರಿಗೆ ಹೋಗಿ ಹಿಂಗೆ ತೋರಿಸಿದ ತಕ್ಷಣ ಅವ್ರದ್ದು ಒಂದು ಇದಿದೆ, ಯಾವಲ್ಲ ಅವ್ರದ್ದು ನನ್ನ ಹಿಂಗೆ ಇಟ್ಕೊಂಡು ಜಾಸ್ತಿ ಅವರು ಸ್ವಲ್ಪ ಅದು ಮುದ್ದು ಮಾಡೋದು ಜಾಸ್ತಿ ಅವರು. ಓಕೆ. ಸೊ ಇದು ಅಂತಂತಲ್ಲ, ನನಗೆ ಅದು ರಾಬರ್ಟ್ ಟೈಮಲ್ಲಿ ಕೂಡ ಆ ಎಕ್ಸ್ಪೀರಿಯನ್ಸ್ ಆಯಿತು. ಅದಾದಮೇಲೆ ಕಾಟರ ಟೈಮಲ್ಲಿ ಕೂಡ ಅಷ್ಟೇ ಅದು ಎಕ್ಸ್ಪೀರಿಯನ್ಸ್. ಯಾಕಂದರೆ ಅವ್ರಿಗೆ ಯಾವಾಗ ಅವರು ಕೂಡ ಹಿಂದೆ ಕೆಲಸ ಮಾಡಿ ಬಂದವರಲ್ಲ. ಸೊ ಅವರಿಗೆ ಕ್ಯಾಮ್ರಾಮನ್ನು, ಲೈಟ್ ಹುಡುಗರು, ಅಸ್ಟೆಂಟ್ಗಳಂದರೆ ಬಲೆ ಪ್ರೀತಿ ಜಾಸ್ತಿ. ನೀವು ಅವ್ರನ್ನ ಕರೆಕ್ಟಾಗಿ ಗಮನಿಸಿದ್ರೆ, ಅವ್ರು ಇವಾಗೆಲ್ಲ ಸುಮ್ಮನೆ ಕೂತಿದ್ದಾರೆ, ಯಾರೋ ಬಂದಿದ್ದಾರೆ ಮಾತಾಡ್ತಿದ್ದಾರೆ ಅಂದರು, ನೀವು ಮಾತಾಡ್ತಿದ್ದಾರೆ ಅಂದರೂ ಕೂಡ ಅವ್ರಿಗೆ ಗಮನ ಇಲ್ಲೇ ಇರುತ್ತೆ. ನಮ್ಮ ಕಡೆ ಏನು ಮಾಡ್ತೀಯಾನೆ ಅವನು, ಯಾವ ರೀತಿ ಏನು ಮಾಡ್ತೀಯಾನೆ, ಏನು ಆ ಅಬ್ಸರ್ವೇಷನ್ ಇದೆಯಲ್ಲ ಅವ್ರಿಗೆ ಜಾಸ್ತಿ ಅದು. ಸೊ ನಾವು ಶಾರ್ಟ್ ತೆಗೆದ ಮೇಲೆ ಅವ್ರು ಪ್ರತಿ ಶಾರ್ಟ್ ಅಷ್ಟೇ ಬಂದು ಅವ್ರು ನೋಡ್ತಾರೆ, ಏನೋ ಒಂದು ತೀಟ್ಲೆ ಗಿಟ್ಲೆ ಏನೋ ಒಂದು ಅಟ್ಲೆಸ್ಟ್ ಅದೇನೋ ಹಿಂಗೆ ಮಾಡ್ಬಿಟ್ಟು ಹೊಡೋದ್ರಲ್ಲ. ಅದನ್ನ ಏನಕ್ಕೆ ನಿಮ್ಗೆ ಹೇಳ್ತಾ ಏನಂತಂದರೆ, ಅದು ಇನ್ನೊಬ್ಬರಿಗೆ ಅದು ಏನಂತೀರ ನಿಮಗೆ ಹುಮ್ಮಸ್ ಅದೇನು ಕೊಡ್ತಾರೆ, ಉತ್ತೇಜನ ನೀಡೋದು. ಅದು ಅದನ್ನು ಅವರು ಅಲ್ಲಿ ಬೌನ್ಸ್ ಮೋಟಿವ್ ಮಾಡ್ತಾರೆ. ಅದು ಏಯ್ ಸೂಪರ್, ನಾನು ಚೆನ್ನಾಗಿ ತೆಗ್ದಿದ್ಯಾ, ಚೆನ್ನಾಗಿದೆ, ಸಗದಾಗಿ ಕಾಣಿಸ್ತಿದೆ ಅಂತ ಇದು ಮಾಡ್ತೀರಿ ಗೊತ್ತಾ. ಅವ್ರು ನಮಗೂ ಏನಾಗುತ್ತೆ, ಇನ್ನೂ ನಾವು ಚೆನ್ನಾಗಿ ಮಾಡಬೇಕು ಅನ್ನೋದಿಲ್ಲ. ಅದನ್ನು ಅಷ್ಟು ಸಪೋರ್ಟಿಂಗ್ ಇದೆಯಲ್ಲ ಅವ್ರು ಮಾಡಿದ್ದಾರೆ. ಅದಕ್ಕೆ ಏನಕ್ಕೆ ಅಂದರೆ ಇವಾಗ ನೀವು ಹೇಳಿದ್ರೆ ಅವಾಗಲೇ, ಯಾಕೆ ನಾವು 4 ಸಿನಿಮಾ ಜೊತೆಗೆ ಮಾಡ್ಕೊಂಡ್ಬಂದ್ವಿ, ಏನಕ್ಕೆ ಅದನ್ನು ಮಾಡ್ಕೊಂಡ್ಬಂದ್ವಿ ಅಂತಂದರೆ, ಅದು ಒಬ್ರಿಗೊಬ್ಬನ ಒಂದು ಬಾಂಡಿಂಗ್ ಇದೆ, ಆ ಥರದೊಂದು ಬಾಂಡಿಂಗ್ ಬೆಳ್ಕೊಂಡ್ಬಿಟ್ಟಿದೆ ನಿಮಗೆ. ನಾವು ಇವಾಗ ಶೂಟಿಂಗ್ ಮುಂದೆ ಕೂಡ ಅವ್ರಿಗೆ ಹೆಂಗೆ ನಾವು ಸಫಿಷಿಯೆಂಟಾಗಿ ವರ್ಕ್ ಮಾಡಬೇಕು, ಹೆಂಗೆ ಅವ್ರನ್ನ ಇಡಬೇಕು ಅನ್ನೋದು ನಮ್ಗೆ ಕೂಡ ಗೊತ್ತಿದೆ. ಯಾವ ಟೈಮಿಂಗಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡಬೇಕು, ಯಾವ ಥರ ಇದೆ, ಹೆಂಗಿದೆ, ಏನಿದೆ. ಸೊ ಅದಕ್ಕಾಗಿ ಅವರು ಕೂಡ ಬಿಟ್ಬಿಡ್ತಾರೆ, ಅವ್ನು ಕರೆಕ್ಟಾಗಿ ಮಾಡ್ತೀಯಾನೆ. ದರ್ಶನ್ ಅವರ ಒಂದು ಗುಣ ಏನಂತಂದರೆ, ಅವ್ರಿಗೆ ಕಂಫರ್ಟಬಲ್ ಆಗಿ ಯಾವ ಟೆಕ್ನಿಷಿಯನ್ ಇರ್ತಾರೋ ಅವ್ರ ಜೊತೆ ಅವ್ರು ಕಂಟಿನ್ಯೂಸ್ ಮಾಡ್ತಾರೆ. ಡೈರೆಕ್ಟರ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು. ಇನ್ಫ್ಯಾಕ್ಟ್ ಅವ್ರಿಗೆ ಸ್ಟೆಪ್ಸ್ ಹಾಕೋದ್ರಲ್ಲೂ ಅಷ್ಟೇ. ಸೊ ನೀಟಾಗಿ ಸಲೀಸಾಗಿ ಡ್ಯಾನ್ಸ್ ಮಾಡಿಸುವಂಥ ಕೊರಿಯೋಗ್ರಾಫರ್ ಯಾರು ಇರ್ತಾರೋ ಅವ್ರನ್ನ ಪದೇ ಪದೇ ಬಳಸ್ತಾರೆ. ಆ್ಯಕ್ಚುಲಿ ನಿಮ್ಗೆ ನಿಜ ಹೇಳ್ಬೇಕಂದ್ರೆ, ನಾವು ಸಂತು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದೇ ಸಾಂಗ್ ಅಂತ ಬಂದಿದ್ದು. ಓಕೆ. ಅದೇನೋ ಪುಣ್ಯನೋ ಏನು ಪುಣ್ಯ ನನಗೆ ಗೊತ್ತಿಲ್ಲ. ಫಸ್ಟ್ ಸಾಂಗ್ ಮಾಡಿದ ತಕ್ಷಣ ಒಂದು ಇಂಪ್ರೆಸ್ ಆಯಿತು, ಡೈರೆಕ್ಟರ್ಗಂತೂ ಸಖತ್ ಇಂಪ್ರೆಸ್ ಆಯಿತು. ಇಲ್ಲ ಅಂದರೆ ಕೂಲಾಗಿ ಚೆನ್ನಾಗಿ ಹುಡುಗ ಮಾಡ್ದ, ಇನ್ನೊಂದು ಸಾಂಗ್ ಕೊಟ್ಬಿಡೋಣವಾ ಅಂತ ಹಿಂಗಾಯಿತು. ಏನಪ್ಪ ಇನ್ನೊಂದು ಸಾಂಗ್ ಕೊಟ್ಬಿಡೋಣವಾ ಅಂತಂದರು. ದರ್ಶನ್ ಆಯ್ತು ಮನೆ ನಿನಗೆ ಇಷ್ಟ ಅಂದರೆ ನೀನು ಕೊಡು ಅಂತಂದ್ರು. ಇನ್ನೂ ಒಂದು ಸಾಂಗ್ ಕೊಟ್ವಿ, ಅದರೂ ಚೆನ್ನಾಗಿ ಮಾಡ್ದ. ಅಂದರೆ ಇಂಪ್ರೆಸ್ ಆಯಿತು ಅವ್ರಿಗೂ, ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಮಾಡ್ದಲ್ಲ. ಅದೇ ಅಲೋಮರ ಸಾಂಗ್ ಇದು ರಾಬರ್ಟ್ಸ್ ಅಂತ ಅಲೋಮರ ಅಲ್ಲ, ಅದನ್ನು ಮಾಡಿದ್ದು ನಾವು ಲಾಸ್ಟು. ಓಕೆ. ಅಂದರೆ ಇದಕ್ಕಿಂತ ಮುಂಚೆ ನಾವು ಯಾವುದು ಥೈಲ್ಯಾಂಡ್ಗಿಂತ ಮುಂಚೆ ಅದು ಮಾಡಿದ್ದು. ಓಕೆ. ಸೊ ಫಸ್ಟ್ ಸಾಂಗ್ ಇದು ಮಾಡಿದ್ವಿ. ಅದು ಮಾಡಿದ ತಕ್ಷಣ ಚೆನ್ನಾಗಿದೆ, ಇದನ್ನು ಕೊಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಸಾಂಗ್ ಆದಮೇಲೆ ಒಂದು ಸಾಂಗು ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಕಾರ್ಡ್. ಏನಕ್ಕೆ ಹೇಳ್ತೀನಿ ಅಂದರೆ, ಅಷ್ಟೇ ದರ್ಶನ್ ಸರ್ ಅಟ್ಲೀಸ್ಟು ಒಂದು 2 ಜನಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅಂದರೆ ನಮ್ಮ ಸಾಂಗಲ್ಲಿ ಒಂದು 4 ಸಾಂಗ್ ಇದ್ದಾರೆ ಅಂತಂದರೆ ಅವ್ನಿಗೊಂದು 2 ಸಾಂಗ್ ಕೊಡು, ಅವ್ನಿಗೊಂದು 2 ಸಾಂಗ್ ಕೊಡು ಅನ್ನೋ ಥರ ಇರ್ತದೆ. ಬಟ್ ಇದರಲ್ಲಿ ನಿಜವಾಗ್ಲೂ ಪ್ರಕಾಶ್ ಸರ್ ಆ್ಯಕ್ಚುಲಿ ಮೇಯ್ನು. ಅವ್ರಿಗೆ ಒಬ್ಬ ಟೆಕ್ನಿಷಿಯನ್ಸ್ ಇಷ್ಟ ಆಯಿತು ಅಂತಂದರೆ ಅವ್ರನ್ನ ಕಂಟಿನ್ಯೂ ಮಾಡೋದು ಅವರ ಒಂದು ಕ್ಯಾರೆಕ್ಟರ್ ಅದು ಅವ್ನಿಗೆ. ಇನ್ಫ್ಯಾಕ್ಟ್ ಸಂತು ಅವರಿಗೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಒಂದು ಹೊರಗಡೆ ಒಂದು ರೆಕಗ್ನಿಷನ್ ಸಿಕ್ಕಿದ್ದೆ ರಾಬರ್ಟ್ ಸಂತು ಅಂತ, ರಾಬರ್ಟ್ ಸಿನಿಮಾದ ಮೂಲಕ. ಅದು ಜೈ ಶ್ರೀರಾಮ್. ಹೌದು, ಅವಾಗ 500 ಜನ ಡ್ಯಾನ್ಸರ್ಸ್ ಎಲ್ಲ ಇಟ್ಕೊಳ್ಸಿ, ಅದು ತಮಾಷೆ ಅಲ್ಲ. ಇವಾಗ ನಾವು ತೆಗಿಬೇಕಾದ್ರೆ ಅಷ್ಟು ಜನನ್ನ ಕೋರ್ಡಿನೇಟ್ ಮಾಡಿಕೊಂಡು ಮಾಡೋದು. ಸೊ ಅದಕ್ಕೆ ನಾನು ಸರ್ಗೆ ಹೇಳಿದೆ, ಸರ್ ಅವ್ರು ಜೈ ಶ್ರೀರಾಮ್ ಅಂತ ಒಂದು ಸಾಂಗನ್ನ ಆದರೆ ಅಷ್ಟು ಜನ ಇಟ್ಕೊಂಡು ಮಾಡಿದ್ದಾರೆ. ಸೊ ಇದರಲ್ಲಿ ಕೂಡ 100 ಜನ ಡ್ಯಾನ್ಸರ್ಸ್, ಇದರಲ್ಲಿ ಕೂಡ 500 ಜನ ಡ್ಯಾನ್ಸರ್ಸ್ ನಾವು ಹಾಕಿದ್ವಿ ಓಪನಿಂಗು. ಸೊ ಅವ್ನು ಅದನ್ನ ಕರೆಕ್ಟಾಗಿ ಇದು ಮಾಡ್ಕೊತಾನೆ, ಅವ್ನು ಮಾಡೋದು ಚೆನ್ನಾಗಿರುತ್ತೆ ಸರ್ ಅಂತಂದಾಗ ಅದು ಓಕೆ ಮಾಡ್ಸೋಣ. ಹಂಗೆ ಅದನ್ನೇ ಹೇಳ್ತಾ ಇರೋದು, ಅವಕಾಶ ಸಿಕ್ಕಿದಾಗ ನಾವು ಅವಕಾಶನ ಬಳಸ್ಕೋಬೇಕು, ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡಿದ್ರೆ ಮತ್ತೊಂದು ಅವಕಾಶ ನಮಗೂ ಸಿಗುತ್ತೆ. ಸೊ ಅದು ಟೆಕ್ನಿಷಿಯನ್ಸ್ ಆಗಿ ಅದು ನಮಗೆ ಇರಬೇಕಾಗಿರೋದು. ವೆರಿ ಟ್ರೂ. ಕ್ಯಾಮ್ರಾಗಳು ಯಾವೆಲ್ಲ ವೆರೈಟಿ ಆಫ್ ಕ್ಯಾಮ್ರಾಗಳನ್ನ ಬಳಸಿದ್ರೆ ಈ ಸಿನಿಮಾ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ? ಅದೇ ನೀವು ಹೇಳಿದಾಗ ನಾನು ಬೋಲ್ಟ್ ಯೂಸ್ ಮಾಡಿದೆ. ಓಕೆ. ಅದಕ್ಕೆ ಈವನ್ ಇದ್ರಲ್ಲಿ ಕೂಡ ಅಷ್ಟೇ ನಾನು ಸೀನ್ಗಳೆಲ್ಲ ಕೂಡ ಮೋಷನ್ ಕ್ಯಾಪ್ಚರ್ ಇದನ್ನು ಮಾಡಿದ್ದೀನಿ. ಓಕೆ. ಸೊ ನನಗೆ ತುಂಬ ಇಷ್ಟವಾದದ್ದು ನನಗೆ LF ಕ್ಯಾಮ್ರಾ. ಅಂದರೆ ಯಾಕಂದರೆ ನಾನು ರಾಬರ್ಟ್ ಕಾಟೆಲ್ಲ ಮಾಡಿದ್ರಿಂದ ನನಗೆ ಆ ಲೆನ್ಸ್ ತುಂಬ ಇಷ್ಟ ನನಗೆ. ಓಕೆ. ಬೇರೆ 2-3 ಲೆನ್ಸ್ಗಳು ಬಂತು, ಅದನ್ನು ನಾನು ಟೆಸ್ಟ್ ಶೂಟ್ ಮಾಡಿದೆ.
ನನಗೇನೋ ಅದು ಸ್ಯಾಟಿಸ್ಫೈ ಅನ್ನೋದಕ್ಕಿಂತ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಇದೇನೋ ಇದು ನಂದು ಅಂತ ಅನಿಸುತ್ತೆ. ಯಾಕಂದರೆ ಈ ಕ್ಯಾಮ್ರಾ ಬಗ್ಗೆ ಚೆನ್ನಾಗಿ ನನಗೆ ಗೊತ್ತು, ಆ ಲೆನ್ಸ್ ಬಗ್ಗೆ ಚೆನ್ನಾಗಿ ಗೊತ್ತು, ಅದು ಹೆಂಗೆ ಶಾಟ್ ಇಟ್ಟರೆ ಯಾವ ಥರ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅನ್ನೋದು. ಸೊ ಅದಕ್ಕೆ ನಾನು ಸಿಗ್ನೇಚರ್ ಲೆನ್ಸನ್ನ ಯೂಸ್ ಮಾಡಿದೆ, ಇದು LF ಕ್ಯಾಮ್ರಾ ಮಾಡಿದ್ವಿ. ಸೊ ಆಲ್ಮೋಸ್ಟ್ ನಿಮಗೆ ಟೆಕ್ನಿಕಲಿ ವೈಸು ನಿಮಗೆ ಬೇರೆ ಬೇರೆ ಥರದಲ್ಲಿ ನೀವು ಸಿನಿಮಾ ನೋಡೋದಾಗುತ್ತೆ. ಯಾಕಂದರೆ ನಾನು ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ಹೇಳೋದಕ್ಕೂ ಆಗಲ್ಲ. ಸೊ ನೀವು ಸಿನಿಮಾ ನೋಡಿದಾಗ ನಾನು ಏನೇನು ಬಳಸಿದ್ದೀನಿ, ಅದರಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದು ನಿಜ ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ನೋಡಿದಾಗ.